ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. 13ನೇ ವಾರ ಟಾಸ್ಕ್ ಗೆದ್ದಿದ್ದು ಯಾರು, ಅತಿ ಹೆಚ್ಚು ಸ್ಟಾರ್ ಪಡೆದಿದ್ದು ಯಾರು, ಹಾಗೂ ಕಳಪೆ ಯಾರಿಗೆ ಮತ್ತು ಉತ್ತಮ ಯಾರಿಗೆ, ಇದಿಷ್ಟು ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಾರದ BB ರೆಸಾರ್ಟ್ ಟಾಸ್ಕಲ್ಲಿ ವಿನ್ ಆಗಿದ್ದು ಭವ್ಯ ಗೌಡ ಅವರ ತಂಡ. ಮೊದಲು BB ರೆಸಾರ್ಟ್ ತಂಡದ ಸಿಬ್ಬಂದಿಯಾಗಿ ಬಂದ ಭವ್ಯ ಅವರ ತಂಡ 6 ಸ್ಟಾರನ್ನು ಗಳಿಸಿದರೆ, ನಂತರ BB ಸಿಬ್ಬಂದಿಯಾಗಿ ಬಂದ ಚೈತ್ರ ಕುಂದಾಪುರ ಅವರ ತಂಡ 4 ಸ್ಟಾರ್ಗಳನ್ನು ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಭವ್ಯ ಅವರ ತಂಡದಲ್ಲಿ ಧನರಾಜ್ ಅವರಿಗೆ ಅತಿ ಹೆಚ್ಚು ಸ್ಟಾರ್ಗಳು ಬಂದಿರುತ್ತೆ ಮತ್ತು ಭವ್ಯ ಅವರಿಗೂ ಕೂಡ ಅತಿ ಹೆಚ್ಚು ಸ್ಟಾರ್ ಬಂದಿರುತ್ತೆ. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಅವರ ಟೀಮಲ್ಲಿ ಮಂಜು ಅವರಿಗೆ ಅತಿ ಹೆಚ್ಚು ಅಂಕ ಬಂದಿರುತ್ತೆ ಹಾಗೂ ಉಳಿದ ಸ್ಪರ್ಧಿಗಳಿಗೆ 2, 3, 1 ಈ ರೀತಿ ಬಂದಿರುತ್ತೆ. ಅಷ್ಟೇ ಅಲ್ಲದೆ ಈ ವಾರ ಕಳಪೆಯಾಗಿ ಮೊದಲ ಬಾರಿಗೆ ಹನುಮಂತ್ ಅವರು ಜೈಲಿಗೆ ಹೋಗಿದ್ದಾರೆ. ಇವ್ರ ಟೀಮ್ನವರೇ ಅತಿ ಹೆಚ್ಚಾಗಿ ಇವರನ್ನು ಕಳಪೆಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು BB ಟಾಸ್ಕಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತ ಎಲ್ಲರದ್ದು ಆಕ್ಷೇಪಣೆ ಇತ್ತು. ಅಷ್ಟೇ ಅಲ್ಲದೆ ಈ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಅವರೇ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಹನುಮಂತ್ ಅವರು ಜೈಲಿಗೆ ಹೋಗ್ಬೇಕಾದ್ರೆ ಪ್ರೋಮೋದಲ್ಲಿ ನೋಡಿ ಭವ್ಯ ಗೌಡ ಅವರೇ ಜೈಲಿಗೆ ಕರ್ಕೊಂಡೋಗಿ ಹಾಕ್ತಾರೆ ಹನುಮಂತ್ ಅವ್ರನ್ನ. ಭವ್ಯ ಗೌಡ ಅವರ ತಂಡ ಗೆದ್ದು ಪಾಯಿಂಟ್ಸ್ಗಳು ಜಾಸ್ತಿ ತಗೊಂಡಿರೋದಲ್ಲದೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೂಡ ಭವ್ಯ ಅವರೇ ಗೆದ್ದಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಇವರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೂ ಅನ್ನಿಸ್ತಿದೆ. BB ರೆಸಾರ್ಟ್ ಟಾಸ್ಕಲ್ಲಿ ವಿನ್ ಆದ ಭವ್ಯ ಅವರ ತಂಡ ತುಂಬ ಚೆನ್ನಾಗಿ ಆಟ ಆಡಿದರು ಅಂತಲೇ ಹೇಳ್ಬೋದು. ಎಂಟರ್ಟೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಇವರು ಎಲ್ಲರೂ ಒಂದೊಂದು ಪ್ಲಾನ್ ಮಾಡಿದರು. ರಜತ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಒಂಥರ ರೌಡಿ ಥರ ಹಾರಾಡೋದು, ಕೂಗಾಡೋದು, ಮನೆಯೆಲ್ಲ ಚಲಾಪಿಲಿ ಮಾಡಿದ್ದು ಇವರೇ ಹೈಲೈಟ್ ಆಗಿದ್ರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಅವ್ರ ತಂಡ ಕೂಡ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಸಿಬ್ಬಂದಿಯಾಗಿ. ಆದರೆ ಇವರು ಬಟ್ಟೆ ಒಗೆಯೋ ಟಾಸ್ಕಲ್ಲಿ ಗೌತಮಿ ಆಗಿರಲಿ, ಚೈತ್ರ ಕುಂದಾಪುರ ಇರಲಿ ಇಬ್ಬರು ಎಡವಿದ್ರು ಅಂತಲೇ ಹೇಳ್ಬೋದು. ಸಿಬ್ಬಂದಿಯಾಗಿ ಬಂದ ಚೈತ್ರ ಅವ್ರ ತಂಡ ಅವ್ರೇನು ಎಂಟರ್ಟೈನೇ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಬರೀ ಅದು ಮಾಡಿರಿ ಇದು ಮಾಡಿರಿ ಅಂತ ಕೆಲಸ ಮಾಡಿಸ್ತಿದ್ರೆ ಹೊರತಾಗಿ ಇವರು ಎಂಟರ್ಟೈನ್ ಅಂತ ಏನು ಮಾಡಲೇ ಇಲ್ಲ. ಉಗ್ರ ಮಂಜು ಅವರು ರಾಜನ್ ಟಾಸ್ಕ್ ಥರನೇ ಈ ಟಾಸ್ಕ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಇವರು ನಗಸಕ್ಕೆ ಹೋಗಲಿಲ್ಲ, ಬರೀ ಆರ್ಡ್ರ್ ಮಾಡ್ತಾನೇ ಇದ್ರು. ಇವರು ಆಮ್ಲೆಟ್ ಮಾಡಿಸ್ಕೊಂಡು ತಿನ್ನೋದು ಮತ್ತು ಹಾರ್ಲಿಕ್ಸ್ ಮಾಡಿಸ್ಕೊಂಡು ಕುಡಿಯೋದು, ಬರೀ ಇಷ್ಟೇ ಮಾಡಿದ್ರು ಇವರು. ಇವ್ರಿಗಿರೋ ಟ್ಯಾಲೆಂಟಿಗೆ ಇವರು ಇನ್ನಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಆಟನ ಆಡ್ಬೋದಾಗಿತ್ತು. ಅಷ್ಟೇ ಅಲ್ಲದೆ ಇವರ ತಂಡದಲ್ಲಿ ಯಾರು ಏನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಹೇಳಿದಷ್ಟೇ ಮಾಡ್ತಾ ಹೋದ್ರು ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಆಗಿರೋ ಚೈತ್ರ ಕುಂದಾಪುರ ಅವರು ಏನು ಅವ್ರ ಟೀಮ್ ಗೆಲ್ಲಲಿ ಅಂತ ಏನು ಎಫರ್ಟ್ ಹಾಕಲೇ ಇಲ್ಲ ಅಂತಲೇ ಹೇಳ್ಬೋದು. ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್.